A very warm good morning to everyone. Welcome to day 10. In the previous session, we already discussed that chapter number 1, introduction. Under that, what is meaning of economics, importance of economics, how statistic will helps to understand economics. These all terms we already discussed in under the chapter number 1. Today we are going to start chapter number 2 in a part B, that is collection of data. What is the meaning of collection of data? Why we have to collect data, and what are the ways to collect the data or sources of data, mode of data collection, what is the meaning of sampling error, what are the agency we have for the collection of data. These all terms we have to discuss in the today's class or in this particular chapter. ಎಲ್ಲರಿಗೂ ಶುಭ ಮುಂಜಾನೆಯ ಶುಭಾಶಯಗಳು. ಈಗಾಗಲೇ ನಾವು ಅಧ್ಯಾಯ 1ರಲ್ಲಿ ಅರ್ಥಶಾಸ್ತ್ರ ಅಂತಂದರೆ ಏನು, ಅರ್ಥಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು, ಸಂಖ್ಯಾಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಅರ್ಥಶಾಸ್ತ್ರ ಯಾವ ರೀತಿ ನಮಗೆ ಅರ್ಥವಾಗುತ್ತಿದೆ, ಅದಕ್ಕೆ ಸಂಖ್ಯಾಶಾಸ್ತ್ರ ಯಾವ ರೀತಿ ನಮಗೆ ಸಹಾಯಕವಾಗುತ್ತಿದೆ ಎಂಬುದನ್ನು ಈಗಾಗಲೇ ನಾವು ಅನೇಕ ಪರಿಕಲ್ಪನೆಗಳ ಮೂಲಕ ಅರ್ಥ ಮಾಡ್ಕೊಂಡಿದ್ದೀವಿ. ಇವತ್ತು ಡೇ 10ರಲ್ಲಿ ನಾವು ಈ ಪಾರ್ಟ್ ಬಿನ ಅಧ್ಯಾಯ 2 ಪ್ರಾರಂಭ ಮಾಡ್ತಾ ಇದ್ದೀವಿ. ಅದು ದತ್ತಾಂಶಗಳ ಸಂಗ್ರಹಣೆ, ಇಂಗ್ಲೀಷಲ್ಲಿ ಅದಕ್ಕೆ ನಾವು ಕಲೆಕ್ಷನ್ ಆಫ್ ಡೇಟಾ ಅಂತ ಹೇಳಿ ಏನು ಮಾಡ್ತಾ ಇದ್ದೀವಿ, ಕರೀತಾ ಇದ್ದೀವಿ. ಸೊ ಈ ದತ್ತಾಂಶಗಳ ಸಂಗ್ರಹಣೆಯಲ್ಲಿ ಯಾಕೆ ದತ್ತಾಂಶಗಳನ್ನು ನಾವು ಸಂಗ್ರಹಣೆ ಮಾಡಬೇಕು, ದತ್ತಾಂಶಗಳನ್ನು ಸಂಗ್ರಹಣೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳು ನನಗಿದ್ದಾವೆ, ಮತ್ತು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಯಾವೆಲ್ಲ ಮೂಲಗಳು ನಮ್ಮಲ್ಲಿದ್ದಾವೆ, ಯಾವ ರೀತಿಯಾಗಿ ನಾನು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಬೇಕು, ಪ್ರಶ್ನಾವಳಿ ಅಂತಂದರೆ ಏನು, ಅದನ್ನು ಯಾವ ರೀತಿ ನಾನು ತಯಾರು ಮಾಡಬೇಕು, ಇಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ದತ್ತಾಂಶಕ್ಕೆ ಇರುವಂತಹ ವ್ಯತ್ಯಾಸವೇನು, ಈ ರೀತಿಯಾಗಿ ಅನೇಕ ಪರಿಕಲ್ಪನೆಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ಏನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಸೊ ಇವತ್ತಿನ ಅಧ್ಯಾಯದಲ್ಲಿ ಈ ಒಂದು ಪರಿಕಲ್ಪನೆಗಳನ್ನು, ಅಂದರೆ ದತ್ತಾಂಶಗಳ ಸಂಗ್ರಹಣೆ ಎಷ್ಟು ಮಹತ್ವ ಪಡ್ಕೊಳ್ಳುತ್ತೆ, ಯಾವ ರೀತಿ ದತ್ತಾಂಶಗಳನ್ನು ನಾವು ಕಲೆಕ್ಟ್ ಮಾಡಬೇಕು ಅಥವಾ ಸಂಗ್ರಹ ಮಾಡಬೇಕು, ಅದನ್ನು ಯಾರು ಮಾಡ್ತಾರೆ ಅನ್ನೋದನ್ನು ನಾವೇನು ಮಾಡೋಣ, ಇವತ್ತಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಬಿಫೋರ್ ಗೋಯಿಂಗ್ ಟು ದ ಚಾಪ್ಟರ್ ನಂಬರ್ 2, a small discussion regarding online classes. The 2020 pandemic COVID-19 is the worst year. Obviously we know that how we are suffering from COVID-19. That's why the education department choose online classes not only for Karnataka, not only for our Sai Niketan students, overall India we are now run online classes. But most of the students are facing difficulties. Okay, they are only able to understand 50 to 60% or 70% of the concept. Don't be panic. Even me also, sometimes difficult to understand some online videos, but what you people are understanding, that's enough. Even if you are understanding 30%, 40%, 50%, it's okay, because once the college will reopen again we will clarify those particular doubts. Is it clear? ಈಗಾಗಲೇ ಏನಾಗಿದೆ, ಈ COVID-19 ನಾವು ರೆಗ್ಯುಲರ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ದೇಶಾದ್ಯಂತ, ಸಾಯಿನಿಕೇತನ ಅಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ದೇಶಾದ್ಯಂತ ನಾವು ಆನ್ಲೈನ್ ಕ್ಲಾಸ್ಗಳನ್ನು ಏನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಬಟ್ ಇಲ್ಲೊಂದು ಸಮಸ್ಯೆ ಏನು ಬರ್ತಾ ಇದೆ, ಎಷ್ಟೋ ಮಕ್ಕಳಿಗೆ ಕಾನ್ಸೆಪ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ. ಕೇವಲ 50-60% ಮಾತ್ರ ಅವರು ಆ ಆನ್ಲೈನ್ ವಿಡಿಯೋಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಂತ ಹೆದರುವ ಅಗತ್ಯ ಇಲ್ಲ, ಬಿಕಾಸ್ SLCಯಿಂದ ಬಂದಿರ್ತೀರ, ಕೆಲವು ಪೇಪರ್ಗಳು ನಿಮಗೆ ಕಂಪ್ಲೀಟಾಗಿ ನೀವು ಅನ್ನಿಸ್ಬೋದು, ಲೈಕ್ ಅಕೌಂಟೆನ್ಸಿ ಆಗಿರುವಂಥದ್ದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರುವಂಥದ್ದು, ಎಕನಾಮಿಕ್ಸ್ ಆಗಿರುವಂಥದ್ದು, ಈ ಪೇಪರ್ಗಳು ನಿಮಗೆ ನೀವು ಅನ್ನಿಸ್ಬಹುದು, ನಿಮಗೆ ಕೇವಲ 50-60% ಮಾತ್ರ ಅರ್ಥ ಆಗ್ತಿರಬಹುದು. ಬಟ್ ಹೆದರುವ ಅಗತ್ಯ ಖಂಡಿತ ಇಲ್ಲ. ಎಷ್ಟು ಅರ್ಥ ಆಗುತ್ತಲ್ಲ ಅಷ್ಟನ್ನೇ ಮಾತ್ರ ನೀವೇನು ಮಾಡ್ಕೋಬೋದಾಗಿದೆ, ನೋಟ್ ಮಾಡ್ಕೋಬೋದಾಗಿದೆ. ಏನೆಲ್ಲ ಡೌಟ್ಸ್ ಇದಾವಲ್ಲ, ಒಂದು ಸಾರಿ ಕಾಲೇಜ್ ಓಪೋದ್ಮೇಲೆ ಆ ಡೌಟ್ಸ್ಗಳನ್ನು ನೀವು ಕೇಳೋದ್ರಿಂದ ಅದನ್ನು ನಾವು ಮತ್ತೆ ಕ್ಲಾರಿಫೈ ಮಾಡ್ತೀವಿ. ಇಲ್ಲ ನಾನು ಈಗಾಗಲೇ ಆನ್ಲೈನಲ್ಲಿ ಹೇಳಿದ್ದೀನಿ, ಮತ್ತೆ ಅದನ್ನು ಡಿಸ್ಕಷನ್ ಮಾಡುವಂಥ ಯಾವುದೇ ಒಂದೇ ಒಂದು ಮಾತು ನಮ್ಮ ಫ್ಯಾಕಲ್ಟಿಯಿಂದ ಬರುವುದಿಲ್ಲ.
Okay, maybe you people are facing difficulties in the accountancy, in economics also, because these papers is a more practical oriented papers. ಇವು ಏನಾಗಿರ್ತಾವೆ ಅಂತಂದರೆ ಪ್ರಾಯೋಗಿಕವಾಗಿರುವಂಥದ್ದು, ಅತಿ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ we have to with the student communication or conversation is very important. The interaction with the students is very important here. You people also interaction with the lecturers are very important here, but online is not possible. ಏನಾಗುತ್ತೆ, ಮಕ್ಕಳ ಜೊತೆಗೆ ನಾವು ಇಂಟ್ರ್ಯಾಕ್ಷನ್ ಮಾಡಿ ಕೆಲವು ಪ್ರಾಬ್ಲಮ್ಗಳನ್ನು ಆಗಿರ್ಬೋದು, ಕೆಲವು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡುವಂಥ ಸಂದರ್ಭದಲ್ಲಿ ಆನ್ಲೈನ್ ತರಗತಿಯಲ್ಲಿ ಅದು ಸಾಧ್ಯ ಆಗಲಿಕ್ಕಿಲ್ಲ. ಆದರೆ ಒಂದು ಸಾರಿ ಕಾಲೇಜ್ ಓಪನ್ ಆದಮೇಲೆ ಅದನ್ನು ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಅದನ್ನು ನಾವೇನು ಮಾಡ್ತೀವಿ, ರಿವಿಷನ್ ಮಾಡ್ತೀವಿ. ಡೌಟ್ಸ್ ಇರಲಿ ಬಿಡಲಿ, ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗಳನ್ನು ನಾವೇನು ಮಾಡ್ತಾ ಇರ್ತೀವಿ, ರಿವಿಷನ್ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೂ ವೀಡಿಯೋಸ್ಗಳನ್ನು ನೋಡೋದೇ ಬಿಡಬೇಡಿ, ಯಾಕಂದರೆ ನೆಕ್ಸ್ಟು ನಾವು ಈ ಸಿಚುವೇಷನನ್ನು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಇಸ್ ಕ್ಲಿಯರ್? ಏನಾಗುತ್ತೋ, ಕೊರೋನಾ ಸಿಚುವೇಶನ್ ಪೆಂಡಮಿಕ್ ಎಲ್ಲಿಗಿದು ಸ್ಟಾಪ್ ಆಗುತ್ತೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಏನು ವೀಡಿಯೋಸ್ಗಳು ಬರ್ತಾ ಇದ್ದಾವೆ, ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗ್ತಿದ್ದಿಲ್ಲ ಅಷ್ಟನ್ನು ಅದನ್ನೇನು ಮಾಡ್ಕೋಬೋದಾಗಿದೆ, ನೋಡ್ಬೋದಾಗಿದೆ. ಇಸ್ ಎನಿ ಡೌಟ್ಸ್, then directly go to the app and send to the message to the particular lecturer what particular doubt you have. ಏನು ಡೌಟ್ ಇದೆ ನಿಮಗೆ, ಆ ಆ್ಯಪಲ್ಲಿ ಹೋಗಿ, ಕಮ್ಯುನಿಕೇಷನಲ್ಲಿ ಹೋಗಿ, ಯಾವ ಲೆಕ್ಚರ್ಸ್ ಆ ಸಬ್ಜೆಕ್ಟನ್ನು ಹ್ಯಾಂಡಲ್ ಮಾಡ್ತಾರೆ ಅಂತ ಆಲ್ರೆಡಿ ಗೊತ್ತಿರುತ್ತೆ ನಿಮಗೆ. ಅವ್ರಿಗೋಗಿ ಆ ಮೆಸೇಜನ್ನು ಸೆಂಡ್ ಮಾಡಿದರೆ ಆಟೋಮೆಟಿಕ್ ಆ ಡೌಟ್ಸನ್ನು ಅವ್ರು ಏನು ಮಾಡ್ತಾರೆ, ಕ್ಲಿಯರ್ ಮಾಡೇ ಮಾಡ್ತಾರೆ. ಸೊ ಲೆಟ್ಸ್ ಮೂವ್ ಟು ದ ಟುಡೇಸ್ ಕಾನ್ಸೆಪ್ಟ್. ದ ಚಾಪ್ಟರ್ ನಂಬರ್ 2 is the collection of data. What is the meaning of collection of data and what we have to understand in this particular concept? First we have to understand key concept of this collection of data. Few terms we have here. What are the terms we have here? Basically, first key terms means who is the investigator, who is the enumerators, who is what is the meaning of statistical unit, what is the meaning of investigation, who conduct the survey. These all terms we discuss under the key terms. ಆ ಕೀ ಟರ್ಮ್ಸಲ್ಲಿ ನಾವೇನೆಲ್ಲ ಡಿಸ್ಕಸ್ ಮಾಡ್ತೀವಿ ಅಂತಂದರೆ, ಗಣತಿದಾರರು ಅಂತಂದರೆ ಯಾರು, ಓಕೆ, ತನಿಖಾ ಅಧಿಕಾರಿ ಅಂತಂದರೆ ಯಾರು, ಮತ್ತು ಸಂಖ್ಯಾಶಾಸ್ತ್ರದ ಘಟಕಗಳಂತಂದರೆ ಯಾವುವು, ಈ ಎಲ್ಲಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಆ ಕೀ ಟರ್ಮ್ಸಲ್ಲಿ ಏನು ಮಾಡ್ತೀವಿ ರೀ, ಅಧ್ಯಯನ ಮಾಡ್ತೀವಿ. ವೇರಿಯೇಬಲ್ ಅಂತಂದರೆ ಏನು, ಅಥವಾ ಡೇಟಾ ಅಂತಂದರೆ ಏನು, ಇವುಗಳ ಬಗ್ಗೆ ನಾನು ಕೀ ಟರ್ಮ್ಸಲ್ಲಿ ನಿಮ್ಗೆ ಹೇಳ್ತೀನಿ. Then sources of data is very important here. What are the sources of data, where we get datas? Because if I ask a question, what is according to the 2011 census, what is the Indian population, then you definitely people are wrote 121 crore. Where you get those datas? ನಾನು ನಿಮಗೆ ಒಂದು ಕ್ವಶನ್ ಕೇಳಿದರೆ, ಭಾರತದ 2011 ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟು ಅಂತ ಕೇಳುವಂಥ ಸಂದರ್ಭದಲ್ಲಿ ನೀವು ಆನ್ಸರ್ ಮಾಡ್ತೀರಾ, ಸರ್ 121 ಕೋಟಿ ಇತ್ತು. ಎಲ್ಲಿಂದ ಸಿಕ್ತು ಆ ಡೇಟಾ ನಿಮಗೆ? ಭಾರತದಲ್ಲಿ ಬಡತನ ಎಷ್ಟಿದೆ, ನಿರುದ್ಯೋಗ ಎಷ್ಟಿದೆ, ಎಷ್ಟು ಜನ BPL ಕಾರ್ಡ್ ಹೊಂದಿದ್ದಾರೆ, ಎಷ್ಟು ಜನ ಮಕ್ಕಳು ಹಾಜರಾತಿದ್ದಾರೆ ಅಂತ ನಮಗೆ ಡೇಟಾ ಎಲ್ಲಿಂದ ಸಿಗ್ತಾ ಇದೆ? ಆ ಡೇಟಾಗಳನ್ನು ಎಲ್ಲಿಂದ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ? ವೇರ್ ವಿ ಗೆಟ್ ದೋಸ್ ಪರ್ಟಿಕ್ಯುಲರ್ ಡೇಟಾಸ್? There is a sources of data. We have two kinds of data or two types of data. One is a primary data, one is a secondary data. ನಮ್ಮಲ್ಲಿ ಎರಡು ರೀತಿಯ ದತ್ತಾಂಶದ ಮೂಲಗಳಿದ್ದಾವೆ. ಮೊದಲನೇದಾಗಿ ಪ್ರಾಥಮಿಕ ದತ್ತಾಂಶ ಮತ್ತು ಎರಡನೇದಾಗಿ ಮಾಧ್ಯಮಿಕ ದತ್ತಾಂಶ. ಹಂಗಂದ್ರೆ ಏನು ಅಂತ ಹೇಳಿ ನಾವು ಕ್ಲಾಸಲ್ಲಿ ಅದನ್ನು ಡೀಟೇಲ್ ಆಗಿ ನೋಡೋಣ. ನೆಕ್ಸ್ಟ್, ಸರ್ವೆ. ವಾಟ್ ಇಸ್ ದ ಮೀನಿಂಗ್ ಆಫ್ ಸರ್ವೆ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸರ್ವೆ ಆ್ಯಂಡ್ ರಿಸರ್ಚ್? ಸಮೀಕ್ಷೆ ಅಂತಂದರೆ ಏನು, ಎಲ್ಲಿ ಮಾಡ್ತೀವಿ ಅದನ್ನು ನಾವು ಅನ್ನೋದನ್ನು ಇಲ್ಲಿ ನೋಡುವಂಥದ್ದು. Census or complete enumerators. What is the meaning of census? ಸಮೀಕ್ಷೆ ಬೇರೆ, ಜನಗಣತಿ ಬೇರೆ. Census is completely different from the your survey, because compared to the census, survey is a small thing. So next one is a sample survey. What is the meaning of sample survey? So survey and sample survey, ಮಾದರಿ ಸಮೀಕ್ಷೆ, ಬರೀ ಸಮೀಕ್ಷೆ, ಇವುಗಳ ವ್ಯತ್ಯಾಸವನ್ನು ನಾವು ಏನು ಮಾಡೋಣ, ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ದೆನ್ ನೆಕ್ಸ್ಟ್ ಒನ್ ಈಸ್ ಅ ಕ್ವಶನಿಯರ್. ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ವಶನಿಯರ್ ಆ್ಯಂಡ್ ಹೌ ವಿ ಹ್ಯಾವ್ ಟು ಪ್ರಿಪೇರ್ ಕ್ವಶನಿಯರ್? ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ ದಿ ಪ್ರಿಪ್ರೇಷನ್ ಆಫ್ ದಿ ಕ್ವಶನಿಯರ್? ಪ್ರಶ್ನಾವಳಿ ಅಂತಂದರೆ ಏನು? ಪ್ರಶ್ನಾವಳಿಯನ್ನು ತಯಾರು ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ಗಳನ್ನು ಅಥವಾ ನಿಯಮಗಳನ್ನು ನಾವು ಪಾಲಿಸಬೇಕಾಗತ್ತೆ ಅನ್ನೋದನ್ನು ಈ ಸೆಕ್ಷನಲ್ಲಿ ನಾವು ಅಧ್ಯಯನ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒನ್ ಈಸ್ ಅ ಟೈಪ್ಸ್ ಆಫ್ ಕ್ವಶನ್ಸ್. Which type of questions I have to put in my questionnaire? Like a yes or no question, or a multiple objective question, or a descriptive question, or open-ended question, or a closed-ended question. ನಮಗೆ ಪ್ರಶ್ನಾವಳಿ ಅಂತ ಬಂದಾಗ ಯಾವ ರೀತಿಯ ಪ್ರಶ್ನೆಗಳನ್ನು ನನ್ನ ಪ್ರಶ್ನಾವಳಿಯಲ್ಲಿ ಹಾಕಬೇಕು? ಎಸ್ ಆರ್ ನೋ ಪ್ರಶ್ನೆಗಳನ್ನು ಹಾಕಬೇಕು, ಅಥವಾ
ಮಲ್ಟಿಪಲ್ ಅಬ್ಜೆಕ್ಟಿವ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹಾಕಬೇಕು, ಅಥವಾ ಸಂಕ್ಷಿಪ್ತವಾಗಿ ವಿವರಿಸಿರಿ ಈ ರೀತಿಯ ಪ್ರಶ್ನೆಗಳನ್ನು ಹಾಕಬೇಕು, ಅಥವಾ ಪ್ಯಾರಾಗ್ರಾಫಲ್ಲಿ ಆನ್ಸರ್ ಮಾಡುವಂಥ ಕ್ವಶನ್ಗಳನ್ನು ಹಾಕಬೇಕು, ಯಾವ ರೀತಿಯ ಕ್ವಶನ್ಸ್ಗಳನ್ನು ಹಾಕಬೇಕು ಅನ್ನೋದನ್ನು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈಸ್ ಓಪನ್ ಎಂಡೆಡ್ ವರ್ಸಸ್ ಕ್ಲೋಸ್ ಎಂಡೆಡ್. ಪ್ರಶ್ನಾವಳಿ ಸಂದರ್ಭದಲ್ಲಿ ನಮಗೆ ಓಪನ್ ಎಂಡೆಡ್ ಮತ್ತು ಕ್ಲೋಸ್ ಎಂಡೆಡ್ ಅಂತ ಬರ್ತವೆ. ಹಾಗಿದ್ರೆ ಓಪನ್ ಎಂಡೆಡ್ ಮತ್ತು ಕ್ಲೋಸ್ ಎಂಡೆಡ್ ಅಂತಂದರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಓಪನ್ ಎಂಡೆಡ್ ಕ್ವಶನ್ಸ್? ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಲೋಸ್ ಎಂಡೆಡ್ ಕ್ವಶನ್ಸ್? ವಿಲ್ ಡಿಸ್ಕಸ್ ಇನ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. Next one is a mode of data collection. What are the ways we have to collect the data? We have the two sources, one is a primary and secondary data, but mode of data collection is different because many types we can collect the data, like direct interview method, like face to face, telephone or mail. So we have many kind of collection of the mode of data collection. We'll discuss in the mode of data collection concept. ಯಾವ ಒಂದು ವೇಯಲ್ಲಿ ಅಥವಾ ಯಾವ ಒಂದು ಬಗೆಯಲ್ಲಿ ನಾನು ದತ್ತಾಂಶಗಳನ್ನು ಕಲೆಕ್ಟ್ ಮಾಡ್ಬೋದು? ಡೈರೆಕ್ಟಾಗಿ ಅವ್ರ ಹತ್ರ ಹೋಗಿ ಫೇಸ್ ಟು ಫೇಸ್ ಇಂಟರ್ವ್ಯೂ ಮಾಡಿ ಏನು ಮಾಡಬೇಕು, ವೈಯಕ್ತಿಕವಾಗಿ ಇನ್ಫಾರ್ಮೇಷನ್ನ ತೊಗೊಂಡು ಬರುವಂಥದ್ದಾಗಿರ್ಬೋದು, ಅಥವಾ ದೂರವಾಣಿಗಳ ಮೂಲಕ ನಾನು ಏನು ಮಾಡುವಂಥದ್ದು, ಸಂಪರ್ಕಿಸಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಅಂಚೆ ಮೂಲಕ ಪತ್ರಗಳನ್ನು ಹಾಕಿ ಅವರಿಂದ ನಾನು ಉತ್ತರವನ್ನು ತೆಗೆದುಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿಯ ಅನೇಕ ವಿಧಾನಗಳು ನನಗೇನು ಬರ್ತವೆ ಇಲ್ಲಿ ಪ್ರಶ್ನಾವಳಿಯಲ್ಲಿ, ಅದು ಕಲೆಕ್ಷನ್ ಆಫ್ ಡೇಟಾದಲ್ಲಿ ಏನಾಗುತ್ತೆ ಬರುತ್ತೆ. ಪೈಲಟ್ ಸರ್ವೆ ಮಾಡೋ ಮುಂಚೆ ಅಥವಾ ನಾನು ಸೆನ್ಸಸ್ ಮಾಡೋ ಮುಂಚೆ ಅಥವಾ ಸ್ಯಾಂಪಲ್ ಸರ್ವೆ ಮಾಡೋ ಮುಂಚೆ ಒಂದು ಮೆಥಡ್ ಬರುತ್ತೆ, ದಟ್ ಈಸ್ ಕಾಲ್ಡ್ ದ ಪೈಲಟ್ ಸರ್ವೆ. ಪೈಲಟ್ ಸರ್ವೆ ಇಸ್ ನಥಿಂಗ್ ಬಟ್ ಇಸ್ ಅ ಪ್ರೀ ಟೆಸ್ಟಿಂಗ್. ಇಸ್ ವರ್ಕ್ ಆರ್ ನಾಟ್. ಫಾರ್ ಎಕ್ಸಾಂಪಲ್ ಎನಿ ಸೈನ್ಸ್ ಫೀಲ್ಡ್ ಲೈಕ್ ಏರೋನಾಟಿಕ್ಸ್ ಆರ್ ಸಮ್ ಅದರ್ ಫೀಲ್ಡ್, ಫಸ್ಟ್ ದೇ ಆರ್ ಟ್ರಯಲ್ in that laboratory, it's worked or not. Even a car also, even a bike also, first we trial is working good or not. Even for a research also we tried is work or not in a, my question here is good or not bad, is my question here is worked or not in that particular section. That survey is called as a ಪೈಲಟ್ ಸರ್ವೆ. ಪೈಲಟ್ ಸರ್ವೆ ಅಥವಾ ಪೈಲಟ್ ಸಮೀಕ್ಷೆ ಏನಪ್ಪ ಅಂತಂದರೆ, ನಾವು ರಿಸರ್ಚ್ಗೆ ಹೋಗುವ ಮುಂಚೆ ಅದರ ಪೂರ್ವದಲ್ಲೇ ಒಂದು ಮಾದರಿಯನ್ನು ಅಥವಾ ಒಂದು ಸಮೀಕ್ಷೆಯನ್ನು ಏನು ಮಾಡ್ತೀವಿ, ನಾವು ಕೈಗೊಳ್ತೀವಿ. ಯಾಕಪ್ಪ ಅಂತಂದರೆ ನನ್ನ ಪ್ರಶ್ನಾವಳಿ ಕರೆಕ್ಟ್ ಇದೆಯೋ ಇಲ್ವೋ, ಅಥವಾ ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು, ಅಥವಾ ಈ ನನ್ನ ಒಂದು ಸಮೀಕ್ಷೆ ಯಾವ ರೀತಿ ವರ್ಕ್ ಆಗ್ಬೋದು ನಾಳೆ ಅನ್ನೋದನ್ನು ಮೊದಲೇ ಏನು ಮಾಡ್ಕೊಳ್ಳುವಂಥದ್ದು, ಚಿಕ್ಕ ಒಂದು ಸಮುದಾಯದ ಮೇಲೆ ಆ ಒಂದು ಸರ್ವೆಯನ್ನು ಮಾಡುವಂಥದ್ದು ಅಥವಾ ಸಮೀಕ್ಷೆಯನ್ನು ಮಾಡುವಂಥದ್ದು, ಅದಕ್ಕೆ ನಾವು ಪೈಲಟ್ ಸರ್ವೆ ಅಂತ ಕರಿತಾ ಇದ್ದೀವಿ. ನೆಕ್ಸ್ಟ್ ಒನ್ನು ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್. ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್. ಒನ್ ಇಸ್ ಅ ಸ್ಯಾಂಪ್ಲಿಂಗ್ ಎರರ್, ಒನ್ ಇಸ್ ಅ ನಾನ್ ಸ್ಯಾಂಪ್ಲಿಂಗ್ ಎರರ್. ಒಂದು ದೋಷ ಮತ್ತು ದೋಷಪೂರಿತ ಅಂತ ಹೇಳಿ ನಮಗೆ ಎರಡು ಎರರ್ಸ್ಗಳು ಬರ್ತವೆ, ಅವುಗಳನ್ನು ನಾವು ಅಧ್ಯಯನ ಮಾಡೋಣ. ಲಾಸ್ಟ್ ಒನ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ಏಜೆನ್ಸೀಸ್. ಇಂಪಾರ್ಟೆನ್ಸ್ ಆಫ್ ಏಜೆನ್ಸಿ ಮೀನ್ಸ್ ವಿ ಹ್ಯಾವ್ ಮೆನಿ ಏಜೆನ್ಸ್ ಟು ಕಲೆಕ್ಟ್ ಡೇಟಾಸ್. ಲೈಕ್ ಇನ್ ಎಸ್ಪೆಷಲಿ ಇನ್ ಇಂಡಿಯಾ ವಿ ಹ್ಯಾವ್ ಟೂ ಏಜೆನ್ಸೀಸ್ like NSSO, National Sample Survey Organization. This is the one agency collect the data and give to the government for the analysis purpose. Even one more is there, CSO, Central Statistical Organization. The duty of these agencies is only collect the data. Is it clear? So these are the key terms we have to understand. ಭಾರತದಲ್ಲಿ ಯಾವೆಲ್ಲ ಏಜೆನ್ಸಿಗಳು ನಮಗೆ ದತ್ತಾಂಶಗಳನ್ನು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾವೆ ಅಂತ ನೋಡುವಂಥ ಸಂದರ್ಭದಲ್ಲಿ ನಮಗೆ ಎರಡು ಏಜೆನ್ಸಿಗಳು ಬರ್ತವೆ. ಒಂದು NSSO ಅಂತ ಹೇಳಿ, ಇನ್ನೊಂದು ಯಾವುದಪ್ಪ ಅಂತಂತಂದರೆ CSO ಅಂತ ಹೇಳಿ. ಅದನ್ನು ನಾವು ಈ ಒಂದು ಸೆಕ್ಷನಲ್ಲಿ, ಪರ್ಟಿಕ್ಯುಲರ್ ಸೆಕ್ಷನಲ್ಲಿ ಏನು ಮಾಡೋಣ, ಅಧ್ಯಯನ ಮಾಡೋಣ. Now we have to move for the concept. Here we have key terms under that: variable, observation, data, statistical, investigation. First one is a variable. ಚಲಕ ಅಂತಂದರೆ ಏನು, ಅದಾದ ನಂತರ ಪರಿವೀಕ್ಷಣೆ ಅಂತಂದರೆ ಏನು, ದತ್ತಾಂಶ ಅಂತಂದರೆ ಏನು, ಡೇಟಾ. ಅದಾದಮೇಲೆ ಸಂಖ್ಯಾಶಾಸ್ತ್ರೀಯ ಪರಿವೀಕ್ಷಣೆ ಅಥವಾ ಇನ್ವೆಸ್ಟಿಗೇಷನ್, ತನಿಖಾ ಅಧಿಕಾರಿ ಅಂತಂದರೆ ಯಾರು ಎಂಬುದನ್ನು ನಾವು ಈ ಒಂದು ಸ್ಲೈಡಲ್ಲಿ ಏನು ಮಾಡಬೇಕಾಗತ್ತೆ, ಅಧ್ಯಯನ ಮಾಡಬೇಕಾಗತ್ತೆ. ಸೊ ಹಿಯರ್ ಕಮ್ the variable is nothing but the values which change. It means variable is continuously changes its values. Now the x variable value is 10, tomorrow it may be a 20, it's 30, it's 100, it's lakh, it's crore. It's continuously changes, it may be increase, it may be a decrease. The value which change such as production of food grains per annum,
For example, such as production of food grains per annum. So we have many kinds of food grains, right? Wheat, jawar, rice, dal. These are the food grains and their values continuously changes. Sometimes we are growing 100 ton, sometimes it 150 ton, sometimes it will be 200 ton, sometimes it only 50 ton. Continuously values it will be changed. Those values are considered as a variable. Is clear? Then like temperature of a city, always the temperature of city will be the changes, because morning 6 o'clock temperature is different, 12 o'clock temperature is different, and evening temperature is different, right? It's always variate. So those changes of values is considered as a variable, etc. They are represented by the letters. It's very important. They are represented by the letters X, Y or Z. Basically we are denoted our variables X, Y or Z. Is it clear? So ಚಲಕ ಅಂತಂದರೆ ಬೇರೇನಲ್ಲ, ಯಾವ ಒಂದು ಚಲಕವು ತನ್ನ ಮೌಲ್ಯಗಳನ್ನು ಬದಲಾಯಿಸುತ್ತಿರುತ್ತದೆಯೋ ಅದಕ್ಕೆ ನಾವು ಚಲಕ ಅಂತ ಕರೀತಾ ಇದ್ದೀವಿ. ಯಾವುದು ತನ್ನ ಮೌಲ್ಯಗಳನ್ನು ಬದಲಾಯಿಸುತ್ತಿರುವುದು, ದ ವ್ಯಾಲ್ಯೂಸ್ ವಿಚ್ ಚೇಂಜ್, ಯಾವುದು ತನ್ನ ಮೌಲ್ಯಗಳನ್ನು ಬದಲಾಯಿಸುತ್ತಿರುತ್ತದೆಯೋ ಅದಕ್ಕೆ ನಾವೇನಂತ ಕರಿಬಹುದಾಗಿದೆ ರೀ, ಚಲಕ ಅಂತ ಕರಿಬಹುದಾಗಿದೆ. ಅಂದರೆ ಅದು ಯಾವಾಗಲೂ ತನ್ನ ಮೌಲ್ಯಗಳನ್ನು ಬದಲಾಯಿಸ್ತಿರುತ್ತೆ. ಉದಾಹರಣೆಗೆ ಅವ್ರು ಏನು ಕೊಟ್ಟಿದ್ದಾರೆ, ಒಂದು ವರ್ಷದಲ್ಲಿ ಬೆಳೆದಂತಹ ಬೇಳೆಕಾಳುಗಳು ಅಂತಂದರೆ ಅಲ್ಲಿ ನನಗೆ ದಾಲ್ ಕೂಡ ಬರ್ತಾ ಇದೆ, ಅಕ್ಕಿ ಕೂಡ ಬರ್ತಾ ಇದೆ, ಗೋಧಿ ಕೂಡ ಬರ್ತಾ ಇದೆ, ಜವಾರ್ ಕೂಡ ಬರ್ತಾ ಇದೆ. ಈ ರೀತಿಯ ಅನೇಕ ಬೆಳೆಗಳಲ್ಲಿ ಬರ್ತಾ ಇದ್ದಾವೆ. ನಾವು ಪ್ರತಿ ವರ್ಷ, ಇವತ್ತು ನಾನು ಫಾರ್ ಎಕ್ಸಾಂಪಲ್ ಶುಗರ್ ಕೇನನ್ನೇ ನಾನು ತೊಗೊಂಡ್ರೆ ಈ ವರ್ಷ ಒಂದು 10 ಟನ್ ಬೆಳೆದಿರ್ಬೋದು, ನಾಳೆ ಒಂದು 15 ಟನ್ನು, ಮುಂದಿನ ವರ್ಷ ಒಂದು 50 ಟನ್ನು, 100 ಟನ್ನು. ಈ ರೀತಿ ಏನಾಗ್ತಾ ಇದೆ, ಅದರ ಮೌಲ್ಯಗಳು ಬದಲಾಗ್ತಾ ಇದೆ. ತಂತ್ರಜ್ಞಾನಕ್ಕೆ ತಕ್ಕ ಹಾಗೆ ಆಗಿರ್ಬೋದು, ಮಳೆಗೆ ತಕ್ಕ ಹಾಗೆ ಆಗಿರ್ಬೋದು, ಭೂಮಿಯ ಫಲವತ್ತತೆಗೆ ತಕ್ಕ ಹಾಗೆ ಅದರ ಮೌಲ್ಯ ಏನಾಗ್ತಾ ಹೋಗ್ತಾ ಇದೆ, ಬದಲಾವಣೆ ಆಗ್ತಾನೆ ಹೋಗ್ತಾ ಇದೆ. ಅಂಥದಕ್ಕೆ ಏನಂತ ಕರಿಬೋದು ರೀ, ನಾನು ಚಲಕ ಅಂತ ಕರಿಬೋದು. ಎರಡನೇದಾಗಿ ಕೊಡ್ತಾ ಇದ್ದಾರೆ ಅವರು ಟೆಂಪ್ರೇಚರ್ ಆಫ್ ಅ ಸಿಟಿ, ಒಂದು ಯಾವುದೋ ನಗರದ ಹವಾಮಾನ. ಫಾರ್ ಎಕ್ಸಾಂಪಲ್ ಜಮಖಂಡಿ ಮುಧೋಳೆ ನಾವು ತಗೊಳ್ಳೋದಾದರೆ ಬೆಳಗ್ಗೆ 6 ಗಂಟೆಗೆ ಇಲ್ಲಿ ಹವಾಮಾನ ಏನಾಗಿರುತ್ತೆ, ಬೇರೆ ಇರುತ್ತೆ. ಅದಾದ ನಂತರ 12 ಗಂಟೆಗೆ ಇರುವಂಥ ಹವಾಮಾನನೇ ಬೇರೆ, ಮಧ್ಯಾಹ್ನ 2 ಗಂಟೆಗೆ ಇರುವಂಥ ಹವಾಮಾನ ಬೇರೆ, ಸಾಯಂಕಾಲ 5 ಗಂಟೆಗೆ ಇರುವಂಥ ಹವಾಮಾನ ಬೇರೆ, ರಾತ್ರಿ 10 ಗಂಟೆಗೆ ಇರುವಂಥ ಹವಾಮಾನ ಬೇರೆ. ಅಂದರೆ ಅದು ಏನಾಗ್ತಾ ಇದೆ, ಪ್ರತಿ ಕ್ಷಣ ಬದಲಾಗ್ತಾ ಇದೆ. ಆ ಬದಲಾಗುವ ಮೌಲ್ಯಗಳನ್ನೇ ಏನಂತ ಕರೀಬಹುದಾಗಿದೆ, ನಾನು ಚಲಕ ಅಂತ ಕರೀಬಹುದಾಗಿದೆ. ಅಂದರೆ ಅದು ಏನಾಗಿರೋದಿಲ್ಲ, ಕಾನ್ಸ್ಟೆಂಟ್ ಇರೋದಿಲ್ಲ, ಸ್ಥಿರವಾಗಿರೋದಿಲ್ಲ, ಕಂಟಿನ್ಯೂಸ್ಲಿ ಚೇಂಜಸ್, ಇಟ್ಸ್ ನೆವರ್ ಬಿ ರಿಮೇನ್ ಕಾನ್ಸ್ಟೆಂಟ್. ದೋಸ್ ಕೈಂಡ್ ಆಫ್ ವ್ಯಾಲ್ಯೂಸ್ ಆರ್ ಕನ್ಸಿಡರ್ ಆಸ್ ಅ ವೇರಿಯಬಲ್. ಆ ರೀತಿಯ ಒಂದು ಮೌಲ್ಯಗಳನ್ನು ನಾವೇನಂತ ಕರೀಬಹುದಾಗಿದೆ, ಚಲಕ ಅಂತ ಕರೀಬಹುದಾಗಿದೆ. ಆ್ಯಂಡ್ ಮುಖ್ಯವಾಗಿ ನಾವು ಚಲಕಗಳನ್ನು ಯಾವ ರೀತಿಯಲ್ಲಿ ಸಂಕೇತಿಸ್ತಿದ್ದೀವಿ ಅಪ್ಪ ಅಂತಂತಂದರೆ ಎಕ್ಸ್, ವೈ ಅಥವಾ ಜೆಡ್ ಎಂಬ ಅಲ್ಫಾಬೆಟಿಕ್ ಮೂಲಕ, ಲೆಟರ್ಸ್ ಮೂಲಕ, ಪದಗಳ ಮೂಲಕ ಅಥವಾ ಆ ಪದಗಳ ಮೂಲಕ ಏನು ಮಾಡ್ತಾ ಇದ್ದೀನಿ, ನಾನು ಗುರುಸ್ತಾ ಇದ್ದೀನಿ. ಎಕ್ಸ್ ಅಂತನಾದರೂ ಗುರುಸ್ತೀನಿ, ವೈ ಅಂತನಾದರೂ ಅದನ್ನು ಏನು ಮಾಡ್ತೀನಿ, ಇಂಡಿಕೇಟ್ ಮಾಡ್ತೀನಿ, ಅಥವಾ ಜೆಡ್ ಅಂತನಾದರೂ ನಾನು ಏನು ಮಾಡ್ತೀನಿ, ಅದನ್ನು ಸಂಕೇತನಗೊಳಿಸ್ತಾ ಇದ್ದೀನಿ. ಬೇಸಿಕಲಿ ನಾವು ಈ ಕೇವಲ 3 ಲೆಟರ್ಗಳ ಮೂಲಕ ಮಾತ್ರ ನಾನು ಏನು ಮಾಡ್ತಾ ಇರ್ತೀನಿ ರೀ, ನನ್ನ ಚಲಕಗಳನ್ನು ನಾನು ಸಂಕೇತ ಮಾಡ್ತಾ ಇರ್ತೀನಿ. ಅರ್ಥ ಆಯ್ತಲ್ಲ ವೇರಿಯಬಲ್ ಅಂತಂದರೆ ಏನು ಅಂತ ಹೇಳಿ. ಇಸ್ ಇಟ್ ಕ್ಲಿಯರ್ ವಾಟ್ ಈಸ್ ದ ಮೀನಿಂಗ್ ಆಫ್ ವೇರಿಯಬಲ್? ನೆಕ್ಸ್ಟ್ ಒನ್ ಈಸ್ what is the observation? Observation is nothing but once you understand the variable, it's easy to understand the observation. Observation is nothing but the value of an variable is called the observation. For example, particularly the sugar cane production in a 2020 is a 210. This 210 value of a variable, this 210 is nothing but a observation. ಒಂದು 2020ರಲ್ಲಿ ಸಕ್ಕರೆಯ ಉತ್ಪಾದನೆ ಅಥವಾ ಕಬ್ಬುಗಳ ಉತ್ಪಾದನೆ 210 ಟನ್ ಇತ್ತು ಅಂತ ನಾನು ಏನಾದರೂ ಸ್ಟೇಟ್ಮೆಂಟ್ ಬರೆದಿದ್ದೆ ಅಂತಂದರೆ ಆ 210 ಟನ್ ಅಂತ ಯಾವುದು ಗುರುತಿಸುತ್ತೆ, ನನಗೆ ಪರಿವೀಕ್ಷಣೆ ಗುರುತಿಸುತ್ತೆ. ಅದರ ಮೌಲ್ಯ ಅಂದರೆ ಚಲಕದ ಮೌಲ್ಯವನ್ನು ಏನಂತ ಕರೀಬಹುದಾಗಿದೆ, ನಾನು ಪರಿವೀಕ್ಷಣೆ ಅಂತ ಹೇಳಿ ಕರೀಬಹುದಾಗಿದೆ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಒನ್ ಈಸ್ ಅ ಡೇಟಾ. ಅಬ್ಸರ್ವೇಷನ್ ಕರಸ್ಪಾಂಡಿಂಗ್ ಟು ದ ಡಿಫ್ರೆಂಟ್ ವೇರಿಯೇಬಲ್ಸ್. Is it clear? Observations corresponding to the different variables, because we have many types of or many kinds of or various variables like x, y, z. These are the variables. X value, y value and z value. These values are considered data. If the single value will be there, that is considered as observation. That the group of the values are there, that is considered as a data. ಕೇವಲ ಒಂದೇ ಒಂದು ಮೌಲ್ಯ ಇತ್ತು, ಒಂದು ಚಲಕಕ್ಕೆ ತಕ್ಕ ಹಾಗೆ ಒಂದು ಮೌಲ್ಯ ಇತ್ತು ಅಂತಂದರೆ ಅದನ್ನು ಪರಿವೀಕ್ಷಣೆ ಅಂತ ಕರೀತಾ ಇದ್ದೀನಿ. ಅನೇಕ ಚಲಕಗಳಿದ್ದು ಮತ್ತು ಅದರ ಎಲ್ಲವೂ ಮೌಲ್ಯಗಳನ್ನು ಮತ್ತಂದರೆ ಆ ಮೌಲ್ಯಗಳ ಸಂಗ್ರಹಣೆಯನ್ನು ಏನಂತ ಕರೀಬಹುದಾಗಿದೆ, ನಾನು
ಡೇಟಾ ಅಂತ ಕರೆಯಬಹುದಾಗಿದೆ. ಅಂದರೆ ಫೈನಲ್ ಆಗಿ ವೇರಿಯೇಬಲಲ್ಲಿ ಏನೆಲ್ಲ ಇರುತ್ತೆ ಅಂತ ಆಯಿತು, ವೇರಿಯೇಬಲ್ ಅಬ್ಸರ್ವೇಷನ್ ಕೂಡ ಇರುತ್ತೆ ಮತ್ತು ಡೇಟಾ ಕೂಡ ಇರುತ್ತೆ. ಅಂದರೆ ಆ ದತ್ತಾಂಶಗಳ ಸಂಗ್ರಹಣೆಯನ್ನೇ ನಾನು ಏನಂತ ಕರೆಯಬಹುದಾಗಿದೆ, ವೇರಿಯೇಬಲ್ ಅಂತ ಕರೆಯಬಹುದಾಗಿದೆ. ದ ಗ್ರೂಪ್ ಆಫ್ ಡೇಟಾ ಈಸ್ ಕಾಲ್ಡ್ ಆಸ್ ಅ ವೇರಿಯೇಬಲ್ ಬಿಕಾಸ್ ದೇರ್ ಇಸ್ ದ ವೇರಿಯೇಬಲ್ is nothing but it's continuously changes is nothing but values of the variable we there. Is it clear? Sugarcane is also there, wheat is also there, dal is also there. Those data are collected in a variable. Is it clear? Next one is a statistical investigation. ಸಂಖ್ಯಾಶಾಸ್ತ್ರೀಯ ಒಂದು ತನಿಖೆ ಅಂತ ಕರೆಯಬಹುದಾಗಿದೆ. ಸೊ ಇಟ್ ಮೀನ್ಸ್ ಸರ್ಚ್ ಫಾರ್ ಇನ್ಫಾರ್ಮೇಷನ್ ಕಂಡಕ್ಟೆಡ್ ಬೈ ದ ಯೂಸಿಂಗ್ statistical methods. What they are saying, statistical investigation is nothing but it means search for information conducted by using statistical methods. It means we have to collect some information from the statistic. We have to collected some information from the public. We have to collected some information from the government office. Then we are use some statistical methods like regression, variance, mean, mode, then median, R values, then X values. These are the statistical, maybe F test, T test. These are the statistical methods we are using to obtain information. So that is called as a statistical investigation. ನಾನು ಅಂದರೆ ಸಂಖ್ಯಾಶಾಸ್ತ್ರೀಯ ತನಿಖೆ ಏನಂತಂದರೆ ಯಾವುದೋ ಒಂದು ಜನರಿಂದ ಆಗಿರ್ಬೋದು, ಯಾವುದೋ ಒಂದು ಸಮುದಾಯದಿಂದ ಅಥವಾ ಆರ್ಥಿಕತೆಯಿಂದ ಏನೋ ಒಂದು ಮಾಹಿತಿಯನ್ನು ಪಡ್ಕೋಬೇಕಾಗಿದೆ. ಆ ಮಾಹಿತಿಯನ್ನು ಪಡ್ಕೋಬೇಕಾದ್ರೆ ನಾನು ಸಂಖ್ಯಾಶಾಸ್ತ್ರದ ಕೆಲವು ವಿಧಾನಗಳನ್ನು ಏನು ಮಾಡ್ತೀನಿ ರೀ, ಅಲ್ಲಿ ಕೆಲವು ಮಾರ್ಗಗಳನ್ನು ನಾನು ಏನು ಮಾಡ್ತೀನಿ, ಫಾಲೋ ಮಾಡ್ತೀನಿ ಅಥವಾ ಅನುಸರಿಸ್ತೀನಿ. ಉದಾಹರಣೆಗೆ ಮೀನ್ ಆಗಿರ್ಬೋದು, ಮೋಡ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಅಥವಾ ರಿಗ್ರೇಷನ್, ಕೋರಿಲೇಷನ್, ಈ ರೀತಿಯ ಎಫ್ ಟೆಸ್ಟು, ಟಿ ಟೆಸ್ಟ್ ಆಗಿರ್ಬೋದು. ಈ ರೀತಿಯ ಅನೇಕ ಸ್ಟ್ಯಾಟಿಸ್ಟಿಕಲ್ನ ಅಳತೆಗೋಲುಗಳ ಮೂಲಕ ನಾನು ಏನು ಮಾಡ್ತಾ ಇರ್ತೀನಿ, ದತ್ತಾಂಶಗಳ ಸಂಗ್ರಹಣೆ ಮಾಡ್ತಾ ಇರ್ತೀನಿ ಅಥವಾ ಮಾಹಿತಿಯನ್ನು ತೆಗೆದುಕೊಳ್ತಾ ಇರ್ತೀನಿ. ಅದಕ್ಕೆ ನಾವೇನಂತ ಕರಿತಾ ಇದ್ವಿ, ಸಂಖ್ಯಾಶಾಸ್ತ್ರೀಯ ತನಿಖೆ ಅಂತ ಕರಿತಾ ಇದ್ದೀವಿ. ಇಲ್ಲಿ ನಿಮಗೆ ಕೇಳೋದಾದರೆ ಒಂದು ಅಂಕದ ಪ್ರಶ್ನೆ, ಇಫ್ ದೇ ಆರ್ ಆಸ್ಕ್ ಫಾರ್ ದ ಆನ್ಯುವಲ್ ಎಕ್ಸಾಮಿನೇಷನ್ ಪರ್ಪಸ್ ದೇ ವಿಲ್ ಆಸ್ಕ್ 1 ಮಾರ್ಕ್ಸ್ ಕ್ವಶನ್, ಡಿಫೈನ್ ವೇರಿಯೇಬಲ್. ಒಂದು ಅಂಕದ ಪ್ರಶ್ನೆಯನ್ನು ಅವ್ರು ಕೇಳೋದಾದ್ರೆ ಏನು ಕೇಳ್ತಾರೆ ಅಂತಂದರೆ, ಚಲಕ ಅಂತಂದರೆ ಏನಂತ ಕೇಳಿದಾಗ ಜಸ್ಟ್ 1 ವರ್ಡ್ ಆನ್ಸರ್, the values which changes continuously in an economy and we are denoted by the x, y or z is called a variable. ಆರ್ಥಿಕತೆಯಲ್ಲಿ ಯಾವುದು ಮೌಲ್ಯಗಳನ್ನು ಬದಲಾಯಿಸುತ್ತಿರುತ್ತದೆಯೋ ಮತ್ತು ಆ ಮೌಲ್ಯಗಳನ್ನು ಅಥವಾ ಆ ಚಲಕಗಳನ್ನು ನಾವು x, y ಅಥವಾ z ಮೂಲಕ ಗುರುತಿಸಲಾಗುತ್ತದೆಯೋ ಅಂತಹದಕ್ಕೆ ನಾವು ಏನಂತ ಕರೀಬಹುದಾಗಿದೆ, ಚಲಕ ಅಂತ ಕರೀಬಹುದಾಗಿದೆ ಅನ್ನೋದನ್ನು ನೀವು ಒಂದು ಅಂಕಕ್ಕೆ ಬರೀಬಹುದು ಈಸಿಯಾಗಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಾವು ಮೂವ್ ಆಗೋಣ. ಅದಕ್ಕೂ ಮುಂಚೆ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಅವರು. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿರಿ ಡಯಾಗ್ರಾಮ್. ಸೊ ಒನ್ ಸೈಡ್ ವೇರಿಯೇಬಲ್, ಒನ್ ಸೈಡ್ ಈಸ್ ಅ ಡೇಟಾ. ಸೊ ಲೆಫ್ಟ್ ಸೈಡ್ ಈಸ್ ಅ ವೇರಿಯೇಬಲ್ ಆ್ಯಂಡ್ ರೈಟ್ ಸೈಡ್ ವಿಲ್ ಬಿ ದಿ ಯುವರ್ ಡೇಟಾ ಇಸ್ ದೇರ್. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಪಿಕ್ಚರ್? ಹಿಯರ್ ವೇರಿಯೇಬಲ್, ಹಿಯರ್ ಈಸ್ ಡೇಟಾ. ದ ಮಾರ್ಕ್ ವಿಲ್ ಬಿ ದಿ ರೈಟ್ ಟು ಲೆಫ್ಟ್ ಸೈಡ್. ಇಟ್ ಮೀನ್ಸ್ ಅ ಕಂಬೈನ್ಡ್, a collection of data is nothing but variable. And there is a very important, few people are pronounce that particular word data. 1 minute. So few people are pronounced as a data. Few people are pronounced data, few people are pronounced data. Which one is correct? According to the situation, both are correct. But when you move to Bangalore city or Mysore city or some other South Karnataka, we have to pronounce this word as a data. If North Karnataka they are pronouncing data, I don't know is correct or wrong, but its actual pronunciation is a data. The collection of data is nothing but variable. I already told you the values are include data, right? So collection of data is nothing but variable. Compared to variable and data, the variable is a bigger concept. So ಈ ದತ್ತಾಂಶ ಮತ್ತು ನಮಗೆ ಚಲಕಕ್ಕಿರುವ ವ್ಯತ್ಯಾಸ ಏನಂತ ನೋಡೋದಾದರೆ, ಆ ಕಡೆಯಿಂದ ಹೇರೋ ಮಾರ್ಕ್ ಏನು ಬರ್ತಾ ಇದೆ, ಈ ಸೈಡ್ ಬರ್ತಾ ಇದೆ. ಅಂದರೆ ದತ್ತಾಂಶಗಳು ಬಂದು ಎಲ್ಲಿ ಸಂಗ್ರಹಣೆ ಆಗ್ತಾ ಇದ್ದಾವೆ, ಚಲಕದಲ್ಲಿ ಸಂಗ್ರಹಣೆ ಆಗ್ತಿದ್ದಾವೆ. ಅಂದರೆ ಚಲಕ ಅಂತಂದರೆ ಬೇರೆ ಏನಲ್ಲ, ದತ್ತಾಂಶಗಳನ್ನು ಒಳಗೊಂಡಿರುವುದಕ್ಕೆ ನಾವೇನಂತ ಕರೀಬಹುದಾಗಿದೆ, ಅಥವಾ ದತ್ತಾಂಶಗಳ ಸಂಗ್ರಹಣೆಯನ್ನು ಏನಂತ ಕರೀಬಹುದು, ನಾನು ವೇರಿಯಬಲ್ ಅಂತ ಕರೀಬಹುದು ಅಥವಾ ಚಲಕ ಅಂತ ಕರೀಬಹುದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಒನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ. ಉದಾಹರಣೆಗೆ ಎಕ್ಸಾಂಪಲ್, ಈವನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಈ ಎಕ್ಸಾಂಪಲನ್ನು ಅವ್ರು ಏನು ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಸೊ ಒಂದು ಸೈಡು ಎಕ್ಸ್, ನಾನು ಹೇಳಿದೆ ವಿ ಆರ್ ಡಿನೋಟೆಡ್ ವೇರಿಯೇಬಲ್ಸ್
as letters like x, y or z. So x, y, these are the datas. Datas means these are the variables, x variable, y variable. Under that, these are the variable, under that we have some values. These are the datas, right? The collection of data is nothing but variable. ಈ ದತ್ತಾಂಶಗಳ ಸಂಗ್ರಹಣೆಯನ್ನು ಏನಂತ ಕರೆಯಬಹುದಾಗಿದೆ, ಚಲಕ ಅಂತ ಕರೆಯಬಹುದಾಗಿದೆ. And each variable we have the particular values. It means the x variable we have the years 1970, 1978, 1990, 1997, 2001, 2015 and 2016. Years we have in that particular year how much we are produced or what is our population or a production of food grains. In the 1970 the production of food grains is 108. 1970 is 132 million ton, 1990 176 and finally 2016 is 272 million ton. So it means continuously the food grains are increasing in India. It's showing the continuously it will be increased. It's not remain constant. Is it clear? Continuously 108, 132, 176, 194, 212, 252 and 272. It means the y variable is showing that the production of food grains in India is continuously increases. So this is the example of your variable also as a data also. ಇಲ್ಲಿ ಏನು ಮಾಡಿದ್ದಾರೆ, x ಚಲಕ y ಚಲಕ. ಈ y ಚಲಕದಲ್ಲಿ ಅನೇಕ ದತ್ತಾಂಶಗಳನ್ನು ಅವರು ಏನು ಮಾಡಿದ್ದಾರೆ, ಕ್ರೋಢೀಕರಣ ಮಾಡಿದ್ದಾರೆ. ಈ ದತ್ತಾಂಶಗಳ ಕ್ರೋಢೀಕರಣವನ್ನು ಏನಂತ ಕರೀತಾ ಇದ್ದೀವಿ ನಾವು, ಚಲಕ ಅಂತ ಕರೀತಾ ಇದ್ದೀವಿ. ಅಂದರೆ ಯಾವ ಯಾವ ವರ್ಷದಲ್ಲಿ ಭಾರತದಲ್ಲಿ ನಾವು ಧಾನ್ಯಗಳನ್ನು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದೀವಿ ಅನ್ನೋದನ್ನು ಈ ಒಂದು ಟೇಬಲ್ ನಮಗೆ ಏನು ಮಾಡ್ತಾ ಇದೆ, ಎಕ್ಸ್ಪ್ಲೇನ್ ಮಾಡ್ತಾ ಇದೆ. 1970ರಲ್ಲಿ ಎಷ್ಟು ನಾವು ಬೆಳೆದಿದ್ದೀವಿ, 78ರಲ್ಲಿ, 97ರಲ್ಲಿ, 2015ರಲ್ಲಿ ಮತ್ತು 2016ರಲ್ಲಿ ಯಾವ ರೀತಿಯಾಗಿ ನಾವು ಭಾರತದಲ್ಲಿ ಧಾನ್ಯಗಳನ್ನು ಬೆಳೆದಿದ್ದೀವಿ ಅನ್ನೋದನ್ನು ಏನು ಮಾಡ್ತಾ ಇದೆ, ಅದು ಹೇಳಿಕೊಡ್ತಾ ಇದೆ. 108 ಮಿಲಿಯನ್ ಅಥವಾ 132, 176, 194 ಟನ್, 212 ಮಿಲಿಯನ್ ಟನ್, 252 ಮಿಲಿಯನ್ ಟನ್, 272 ಮಿಲಿಯನ್ ಟನ್. ಅಂದರೆ ಇದರಿಂದ ಈ ಟೇಬಲ್ ಏನು ಅರ್ಥ ಮಾಡಿಸ್ತಿದೆ ಅಂತಂದರೆ, ದಿನಗಳು ಕಳೆದಂತೆಲ್ಲ ಅಥವಾ ವರ್ಷಗಳು ಕಳೆದಂತೆಲ್ಲ ಭಾರತದಲ್ಲಿ ಏನಾಗ್ತಾ ಇದೆ, ನಾವು ಬೆಳೆಯುವಂಥ ಧಾನ್ಯಗಳ ಪ್ರಮಾಣ ಏನಾಗ್ತಾ ಹೋಗ್ತಾ ಇದೆ, ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಈ ಅನಾಲಿಸ್ ಮಾಡ್ಲಿಕ್ಕೆ ನನಗೆ ಏನು ಹೆಲ್ಪ್ ಆಯಿತು, ಸ್ಟ್ಯಾಟಿಸ್ಟಿಕ್ ಮತ್ತು ಏನಾಯಿತು ಆ ಚಲಕ ಮತ್ತು ದತ್ತಾಂಶಗಳು ಏನು ಮಾಡ್ತಾ ಇದ್ದಾವೆ ನನಗೆ ಹೆಲ್ಪ್ ಮಾಡ್ತಾ ಇದ್ದೇವೆ. ಯಾವ ಒಂದು ಆಧಾರದ ಮೇಲೆ ನಾನು ಹೇಳ್ಬೋದು ಭಾರತದಲ್ಲಿ ಏನಾಗ್ತಾ ಇದೆ, ಧಾನ್ಯಗಳ ಉತ್ಪಾದನೆ ಹೆಚ್ಚಳ ಆಗ್ತಾ ಇದೆ ಅಂತೇಳಿ, ಈ ಒಂದು ಸಂಖ್ಯಾಶಾಸ್ತ್ರದ ದತ್ತಾಂಶಗಳ ಸಹಾಯದಿಂದ ನಾನು ಅದನ್ನೇನು ಮಾಡಬಹುದಾಗಿದೆ, ಎಕ್ಸ್ಪ್ಲೇನ್ ಮಾಡಬಹುದಾಗಿದೆ. ನೆಕ್ಸ್ಟ್ ಕೀ ಟರ್ಮ್ಸ್ ಏನಪ್ಪ ಅಂತಂತಂದರೆ, ಇಲ್ಲಿ ನೋಡಬೇಕಾಗಿರೋದು ಇನ್ವೆಸ್ಟಿಗೇಟರ್ಸ್, ತನಿಖಾ ಅಧಿಕಾರಿ ಅಂತ ಕರಿತೀವಿ. ಹೂ ಈಸ್ ದ ಇನ್ವೆಸ್ಟಿಗೇಟರ್, ಹೂ ಈಸ್ ದ ಎನ್ಯುಮರೇಟರ್ಸ್, ಹೂ ಈಸ್ ದ ರೆಸ್ಪಾಂಡೆಂಟ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕಲ್ ಯೂನಿಟ್ಸ್. ಓಕೆ, ಇವೆಲ್ಲವನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ಇಲ್ಲಿ ನೋಡಬೇಕಾಗತ್ತೆ. ಸೊ ಇನ್ ದ ಸ್ಟ್ಯಾಟಿಸ್ಟಿಕಲ್ ಯೂನಿಟ್ we have to represent. The first one you have to understand what is the meaning of, 1 minute, investigator, right? The investigator is nothing but the person who conducts statistical investigation. For every 10 years we are conduct census in India. Our last census is 2011. The next census will be carried out in 2021. ಪ್ರತಿ 10 ವರ್ಷಕ್ಕೊಮ್ಮೆ ಭಾರತದಲ್ಲಿ ನಾವು ಜನಗಣತಿಯನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಜನಗಣತಿ ನಮ್ಮ ಭಾರತದಲ್ಲಿ ಆಗಿದ್ದು 2011ರಲ್ಲಿ, ಮುಂದಿನ ಜನಗಣತಿ ಆಗುವಂಥದ್ದು ಯಾವಾಗ, 2021ರಲ್ಲಿ. ಸೊ ತನಿಖಾಧಿಕಾರಿ ಅಂತಂದರೆ ಯಾರು? ದ ಇನ್ವೆಸ್ಟಿಗೇಷನ್, ದ ಪರ್ಸನ್ ಹೂ ಕಂಡಕ್ಟ್ ಅ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಷನ್, ಲೈಕ್ ಹೂ ಕೇಮ್ ಟು ಯುವರ್ ಹೋಮ್ and asking some questions regarding what is the family members, how many family members you have, what is the your occupation, what is your income level, and what is your income status or income level, what is your father working. So these are many questions they are asking. How many male people and how many females are there. They are noted everything
those are considered as a investigator, because the person who conducts a statistical investigation, like finally he collect data from you people and he find out the average income of the country, average population of the country and average poverty in the country. So those are considered as a ಇನ್ವೆಸ್ಟಿಗೇಟರ್. ತನಿಖಾ ಅಧಿಕಾರಿ ಅಂತಂತಂದರೆ ನಿಮ್ಮ ಮನೆಗೆ ಬಂದು ಅಥವಾ ಯಾರೋ ಒಬ್ಬರು ಪ್ರೈಮರಿ ಟೀಚರ್ ಆಗಿರ್ಬೋದು ಅಥವಾ ಇನ್ಯಾರೋ ಒಬ್ಬರು ಗೌರ್ಮೆಂಟ್ ವರ್ಕರ್ ಬಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ, ಏನು ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಮಹಿಳೆಯರಿದ್ದಾರೆ, ಎಷ್ಟು ಪುರುಷರಿದ್ದಾರೆ, ನಿಮ್ಮ ಆದಾಯ ಎಷ್ಟಿದೆ, ನೀವೇನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ, ಈ ರೀತಿಯ ಅನೇಕ ದತ್ತಾಂಶಗಳನ್ನು ನಿಮ್ಮಿಂದ ಏನು ಮಾಡ್ತಾರೆ, ಅವರು ಕಲೆಕ್ಟ್ ಮಾಡ್ತಾರೆ, ಇನ್ಫಾರ್ಮೇಷನ್ ಏನು ಮಾಡ್ತಾರೆ, ಕಲೆಕ್ಟ್ ಮಾಡಿ ಫೈನಲ್ ಸ್ಟ್ಯಾಟಿಸ್ಟಿಕ್ ಮೆಥಡ್ಸ್ಗಳ ಮೂಲಕ ಸರಾಸರಿ ಆಗಿರಬಹುದು ಅಥವಾ ಮಧ್ಯಾಂಕ ಆಗಿರ್ಬೋದು ಅಥವಾ ಬಹುಲಕ ಅಥವಾ ಆಗಿರ್ಬೋದು, ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ನಿಮ್ಮನ್ನು ತಗೊಳ್ತಾ ಇದ್ದಾರಲ್ಲ ಅವರನ್ನು ಏನಂತ ಕರೀತಾ ಇದ್ದೀವಿ ನಾವು, ಇನ್ವೆಸ್ಟಿಗೇಟರ್ಸ್ ಅಂತ ಏನು ಮಾಡ್ತಾ ಇದ್ದೀವಿ, ಕರೀತಾ ಇದ್ದೀವಿ. ನೆಕ್ಸ್ಟ್ ಒನ್ ಈಸ್ ಎನ್ಯುಮರೇಟರ್ಸ್, ಗಣತಿದಾರರು ಅಂತ ಕರಿತೀವಿ ನಾವು. ಇಟ್ ಮೀನ್ಸ್ ದಿಸ್ ಎನ್ಯುಮರೇಟರ್ಸ್ ಹೆಲ್ಪ್ಸ್ ಟು ಇನ್ವೆಸ್ಟಿಗೇಟರ್ಸ್. ದಿಸ್ ಪರ್ಸನ್ ಈಸ್ ಅ ಹೈಯರ್. This person using some statistical investigation only through the help of regression, through the help of correlation, through the help of mean, mode, median, but datas are collected by the enumerators. This person cannot visit your home directly. This person take help from the enumerators. These people are a person who helps to investigator in the collection of data. This person directly come to your home and collect the information from you people and that data is submitted to investigator. Is it clear? It means a helper. Investigation helper is nothing but enumerators. Enumerators ಅಂತಂದರೆ ಗಣತಿದಾರರು. ಡೈರೆಕ್ಟ್ ಆಗಿ ತನಿಖಾಧಿಕಾರಿ ನಿಮ್ಮ ಮನೆಗೆ ಬರೋದಿಲ್ಲ, ಅವನು ಆಫೀಸಲ್ಲಿ ಮಾತ್ರ ಕೂತ್ಕೊಂಡಿರ್ತಾನೆ. ಆಫೀಸಲ್ಲಿ ಕೂತ್ಕೊಂಡು ಏನು ಹೇಳ್ತಾನೆ ಅವನು, ಇವರು ತಂದು ಕೊಟ್ಟಂಥ ಡೇಟಾಗಳನ್ನು ಯೂಸ್ ಮಾಡಿಕೊಂಡು ಅಲ್ಲಿ ರಿಗ್ರೆಷನ್ನು, ಮೀನು, ಮೀಡಿಯನ್ನು ಏನು ಮಾಡ್ತಾನೆ ಅವನು ಕಂಡುಹಿಡಿತಾನೆ. ಅರ್ಥ ಆಯ್ತಲ್ಲ? ಅವರನ್ನು ಏನಂತ ಕರಿತಾ ಇದ್ದೀವಿ ನಾವು, ಎನ್ಯುಮರೇಟರ್ಸ್ ಅಥವಾ ಗಣತಿದಾರರು. ಅಂದರೆ ಅ ಪರ್ಸನ್ ಹೂ ಹೆಲ್ಪ್ಸ್ ಟು ಇನ್ವೆಸ್ಟಿಗೇಟರ್ ಇನ್ ದ ಕಲೆಕ್ಷನ್ ಆಫ್ ಡೇಟಾ. ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಯಾರು ತನಿಖಾಧಿಕಾರಿಗೆ ಸಹಾಯ ಮಾಡ್ತಾ ಇದ್ದಾರಲ್ಲ ಅವರನ್ನು ಏನಂತ ಕರಿತಾ ಇದ್ದೀವಿ ನಾವು, ಗಣತಿದಾರರು ಅಂತ ಹೇಳಿ ಏನು ಮಾಡ್ತಾ ಇದ್ದೀವಿ, ಕರಿತಾ ಇದ್ದೀವಿ. ಅಂದರೆ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು ಅಂತಂತಂದರೆ, ಈ ಅಧ್ಯಾಯ ಅರ್ಥ ಆಗಬೇಕು ಅಂತಂದರೆ ಇವರೆಲ್ಲ ನಿಮ್ಗೆ ಅರ್ಥ ಆಗಲೇಬೇಕು. ಇನ್ವೆಸ್ಟಿಗೇಟರ್ ಅಂತಂದರೆ ಯಾರು, ಎನ್ಯುಮರೇಟರ್ಸ್ ಅಂತಂದರೆ ಯಾರು ಎಂಬುದನ್ನು ಅರ್ಥ ಆದರೆ ಮಾತ್ರ ಮುಂದಿನ ಪರಿಕಲ್ಪನೆಗಳು ನಿಮ್ಗೆ ಅರ್ಥ ಆಗಲಿಕ್ಕೆ ಏನಾಗುತ್ತೆ, ಸಹಾಯಕವಾಗುತ್ತೆ. ದ ನೆಕ್ಸ್ಟ್ ಒನ್ ಈಸ್ ಅ ರೆಸ್ಪಾಂಡೆಂಟ್. ರೆಸ್ಪಾಂಡೆಂಟ್ ಮೀನ್ಸ್ ಯಾರು ಅದಕ್ಕೆ ಪ್ರತಿಕ್ರಿಯೆಯನ್ನು ಅಥವಾ ಪ್ರತಿಕ್ರಿಯಿಸ್ತಿದ್ದಾರೆ. ರೆಸ್ಪಾಂಡೆಂಟ್ ಅಂತಂದರೆ ನಾವೇ ಆಗಿರ್ತೀವಿ. ಹೂ ಆರ್ ರೆಸ್ಪಾಂಡೆಂಟ್, ಯಾರು ಪ್ರತಿಕ್ರಿಯಿಸ್ತಿದ್ದಾರೆ, ಇವ್ರು ಕೇಳುವಂಥ ಕ್ವಶನ್ಗಳಿಗೆ ಯಾರು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಹೂ ರೆಸ್ಪಾಂಡ್ for the questions of enumerators, because he is collecting information from you people, definitely we have to respond something, right? We are considered as a respondent, the person from who statistical information is collected. For example, a particular enumerator come to my home and collected information by me. What is my income level, what is my job, and what is my present situation, where I have to work. So these all kind of questions, all kind of information is collected by me, then that respondent only me. It means we all are consumers, we are people considered as a respondent. We are provide some data, we are provided some information to the enumerator, that enumerator provide those data collected to the investigator. Is it clear? ಇಲ್ಲಿ ಪ್ರತಿಕ್ರಿಯಿಸುವರು ಅಂತ ಕರಿತೀವಿ ನಾವು. ರೆಸ್ಪಾಂಡೆಂಟ್ ಅನ್ನೋದೇ ಪ್ರತಿಕ್ರಿಯಿಸುವರು ಆಗಿರ್ಬೋದು. ಅಂತಂದರೆ ಎನ್ಯುಮರೇಟರ್ಸ್ ಅಥವಾ ಗಣತಿದಾರರು ಕೇಳುವಂತಹ ಕೆಲವು ಪ್ರಶ್ನೆಗಳಿಗೆ ನಾವೇನು ಮಾಡ್ತಾ ಇದ್ದೀವಿ, ಉತ್ತರವನ್ನು ಕೊಡ್ತಾ ಇದ್ದೀವಿ ಅಥವಾ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಆ ಮಾಹಿತಿಯನ್ನು ತೊಗೊಂಡೋಗಿ ಅವನು ಯಾರಿಗೆ ಕೊಡ್ತಾ ಇದ್ದಾನೆ, ತನಿಖಾಧಿಕಾರಿ ಕೊಡ್ತಾ ಇದ್ದಾನೆ. ಯಾರು ಆ ಮಾಹಿತಿಯನ್ನು ಕೊಡ್ತಾ ಇದ್ದಾರೋ, ಎನ್ಯುಮರೇಟರ್ಸ್ ಅಥವಾ ಗಣತಿದಾರರು ಕೇಳುವಂಥ ಪ್ರಶ್ನೆಗಳಿಗೆ ಯಾರು ಮಾಹಿತಿಯನ್ನು ಕೊಡ್ತಾ ಇದ್ದಾರಲ್ಲ ಅವರನ್ನು ನಾವೇನಂತ ಕರಿಬಹುದು ರೀ, ಪ್ರತಿಕ್ರಿಯಿಸುವವರು ಅಂತ ಕರಿಬಹುದು. ರೆಸ್ಪಾಂಡೆಂಟ್ ಅಂತೇಳಿ ಮಾಡ್ಬೋದು, ಕರಿಬಹುದು. ಲಾಸ್ಟ್ ಒನ್ ಈಸ್ ಅ ಸ್ಟ್ಯಾಟಿಸ್ಟಿಕಲ್ ಯೂನಿಟ್. ಸ್ಟ್ಯಾಟಿಸ್ಟಿಕಲ್ ಯೂನಿಟ್ ಅಥವಾ ಸಂಖ್ಯಾಶಾಸ್ತ್ರದ ಒಂದು ಘಟಕ ಅಂತ ನಾವು ಕರಿಬಹುದು. ಸೊ ಇನ್ ದಿಸ್ ಸ್ಟ್ಯಾಟಿಸ್ಟಿಕಲ್ unit we are discussing the many types of statistical methods. So here the unit is items, we are collecting the many measures like mean, mode, median, averages and calculation, pi, then
some tables also we are in, bar diagram also, pie diagram also, and t-test, z-test, these kind of measures we are using in a statistical unit. ಸಂಖ್ಯಾಶಾಸ್ತ್ರದ ಅಥವಾ ಸಂಖ್ಯಾಶಾಸ್ತ್ರೀಯ ಘಟಕದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಕಲೆಕ್ಟ್ ಮಾಡಿರುವಂಥ ಇನ್ಫಾರ್ಮೇಷನನ್ನು ಕೆಲವು ಸಂಖ್ಯಾಶಾಸ್ತ್ರದ ಅಳತೆಗೋಲುಗಳ ಮೂಲಕ ಮೀನ್ ಆಗಿರ್ಬೋದು, ಮೂಡ್ ಆಗಿರ್ಬೋದು, ಮೀಡಿಯನ್ ಆಗಿರ್ಬೋದು, ಅಥವಾ ರಿಗ್ರೆಷನ್ ಆಗಿರ್ಬೋದು, ಟಿ ಟೆಸ್ಟ್ ಆಗಿರ್ಬೋದು, ಎಫ್ ಟೆಸ್ಟ್ ಆಗಿರ್ಬೋದು, ಈ ರೀತಿಯಾಗಿ ಕೆಲವು ಮೆಸರ್ಸ್ಗಳ ಮೂಲಕ ನಾವೇನು ಮಾಡ್ತಾ ಇದ್ದೀವಿ, ಸಂಖ್ಯಾಶಾಸ್ತ್ರ ಘಟಕಗಳನ್ನು ಏನು ಮಾಡ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನಮಗೆ ಮುಖ್ಯವಾಗಿ ಬರುವಂಥದ್ದು ಮೊದಲದಾಗಿ ಏನು ಮಾಡ್ತಾ ಇದ್ದೀವಿ, ಪಾಪ್ಯುಲೇಷನ್ ಆರ್ ದಿ ಯೂನಿವರ್ಸ್, ಜನಸಂಖ್ಯೆ ಅಥವಾ ವಿಶ್ವ ಅಂತ ಕರೀಬಹುದು. ವಾಟ್ ಈಸ್ ದ ಮೀನಿಂಗ್ ಆಫ್ ಪಾಪ್ಯುಲೇಷನ್ ಆರ್ ದ ಯೂನಿವರ್ಸ್? It means totality of the items under study. If I particularly study about what is the how many cars are manufactured in 2020, 2020ರಲ್ಲಿ ಎಷ್ಟು ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತ ಹೇಳಿ ನಾನು ಕನ್ಸಿದ್ರೆ, ವಿಶ್ವದಲ್ಲಿ ಟೋಟಲ್ ಆಗಿ ಎಷ್ಟು ಕಾರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತೇಳಿ ಅಧ್ಯಯನ ನಾನು ಮಾಡಿದರೆ ಅದು ಏನಾಗುತ್ತೆ, ನನ್ನ ಪಾಪ್ಯುಲೇಷನ್ ಆಗುತ್ತೆ. ಇಫ್ ಐ ಪರ್ಟಿಕ್ಯುಲರ್ಲಿ ಸ್ಟಡಿ ಅಬೌಟ್ ದ behavior of your class, for example first year commerce class, maybe you people have the 80 or 100 student, what is the behavior or what is the average marks of the your first year commerce, maybe it's economics or accountancy or a business study, for example economics average marks of the first year commerce class, then 80 or 100 is your population. It means the samples, how many observations we have, that considered as a population. It means the totality of the items under study. I have to be study about everyone, total 80 students, and finally I have to be average that. Okay, average marks of the first year commerce student in economics is maybe 28, 27 out of 30. Is it clear? That is called as a population. ಜನಸಂಖ್ಯೆ ಅಥವಾ ವಿಶ್ವ ಅಂದರೆ ಬೇರೇನಲ್ಲ, ಅಲ್ಲಿ ಬರುವಂತಹ ಆ ಒಂದು ಪ್ರದೇಶದಲ್ಲಿ ಅಥವಾ ನನ್ನ ಒಂದು ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ನನ್ನ ಒಂದು ಸ್ಟಡಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ಜನರು, ಎಷ್ಟು ಮಾದರಿಗಳು ಅದರಲ್ಲಿ ಬರ್ತಾ ಇದ್ದಾವೆ ಎಂಬುದನ್ನು ಏನಾಗುತ್ತೆ, ಪಾಪ್ಯುಲೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಅಥವಾ ಒಂದು ಪ್ರಥಮ PUCಯ ವಾಣಿಜ್ಯ ವಿಭಾಗದ ಆ ವಿದ್ಯಾರ್ಥಿಗಳ ಅರ್ಥಶಾಸ್ತ್ರದ ಅಂಕಗಳ ಬಗ್ಗೆ ನಾನು ಅಧ್ಯಯನ ಮಾಡಬೇಕಾಗಿದೆ. ಮೇ ಬಿ ನೀವು 80 ಜನ ಇದ್ದಾರೆ ಅಂದ್ಕೊಳ್ಳಿ ಅಥವಾ 100 ಜನ ಇದ್ದಾರೆ ಅಂದ್ಕೊಂಡಾಗ ಆ 80 ಜನರ ಎಕನಾಮಿಕ್ಸ್ನ ಮಾರ್ಕ್ಸ್ಗಳನ್ನು ನಾನೇನು ಮಾಡಬೇಕಾಗುತ್ತೆ, ಕಲೆಕ್ಟ್ ಮಾಡಬೇಕಾಗುತ್ತೆ. ಫೈನಲ್ ಆಗಿ ಅದನ್ನು ಎವರೇಜ್ ತೆಗಿಬೇಕಾಗುತ್ತೆ. ಆ 80 ಜನರು ಕೂಡ ಯಾವುದ್ರಲ್ಲಿ ಬರ್ತಾ ಇದ್ದಾರೆ ಅಂತಾಯಿತು, ಪಾಪ್ಯುಲೇಷನಲ್ಲಿ ಅಥವಾ ಜನಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಕಾರುಗಳ ಮ್ಯಾನುಫ್ಯಾಕ್ಚರ್ ಎಷ್ಟು ಆಗ್ತಿದೆ ಅಂತ ನೋಡೋದಾದರೆ, ಇಡೀ ದೇಶದಲ್ಲಿ ಎಷ್ಟು ಕಾರುಗಳು ಮ್ಯಾನುಫ್ಯಾಕ್ಚರ್ ಆಗ್ತಿರೋ ಅನ್ನೋದನ್ನು ನಾನು ಏನು ಕೊಡಬೇಕಾಗುತ್ತೆ, ಪಾಪ್ಯುಲೇಷನ್ ಕೊಡಬೇಕಾಗುತ್ತೆ. ಅಂದರೆ ಎಷ್ಟು ಜನಸಂಖ್ಯೆ ಇದೆ ಆ ಏರಿಯಾದಲ್ಲಿ ನಮ್ಮ ಪರ್ಟಿಕ್ಯುಲರ್ ಸ್ಟಡಿಗೆ ಸಂಬಂಧಪಟ್ಟ ಹಾಗೆ ಅವೆಲ್ಲವೂ ಕೂಡ ಯಾವುದ್ರಲ್ಲಿ ಬರ್ತಾವ್ರಿ, ಪಾಪ್ಯುಲೇಷನಲ್ಲಿ ಬರ್ತಾವೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಈಸ್ ಅ ಸ್ಯಾಂಪಲ್. ಸ್ಯಾಂಪಲ್ ಈಸ್ ನಥಿಂಗ್ ಬಟ್ ಇಟ್ ರೆಫರ್ಸ್ ಟು ಅ ಗ್ರೂಪ್ ಆಫ್ ಆರ್ ಸೆಕ್ಷನ್ ಆಫ್ ಅ ಪಾಪ್ಯುಲೇಷನ್ from which information is to be obtained. Is it clear? Once again I'll repeat it. It refers to a group or section of the population for which information is to be obtained. Because we have huge number of population, 138 crore. If I go for the research or a survey for the 138 crore people, the time is not sufficient. Is it clear? I have to go for years and years. That's why we take some samples. You people is the best example. Visit any particular shop or any particular like a big bazaar and somewhere, or for example bakery. There is a few sweets are there. Few sweets are available. Maybe Kalakan also available there, Kunda is also available, Doodh Peda also available, and some other sweets are available. But first you have to check, you have to take a sample, it's good or bad. Because your population is large, many sweets are available, but you have to take at least one, but you have to take some sweets, then only you sample it. You take this much or this much and you ate, then you take, okay, this good or this bad. That is called sample. We have the huge number of population,
We don't have enough time to research or survey a particular or individual persons in an economy. That's why we take some section or we take few people only for the research. That is considered as a sample. If 80 people in your class, but individually if I go for everyone, it take more than 2 or 3 months, but I have only 2 days. That's why I took at least 3-4 people from your class and their behavior, their score, everything. Then I decide this is the behavior of first year commerce class. Those 4 students are considered as a samples and they are represented overall 80 students. If I want to study about Indian people behavior regarding PUBG game, then many people are playing PUBG, but I took only a 10, 15 or 50 students or 50 players to my research information. Then those 50 students are represented overall PUBG players. Is it clear? My example, ಮಾದರಿ ಅಂದರೆ ಬೇರೆ ಏನೂ ಅಲ್ಲ, ಅದು ಏನನ್ನಾಗುತ್ತಂತಂದರೆ ಯಾವುದೋ ಒಂದು ಸಮುದಾಯವನ್ನು, ಯಾವುದೋ ಒಂದು ವಲಯವನ್ನು ಏನು ಮಾಡ್ತಾ ಇರುತ್ತೆ, ರಿಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಯಾವುದ್ರ ಸಲುವಾಗಿ? ಮಾಹಿತಿಯನ್ನು ಪಡ್ಕೋದ್ರ ಸಲುವಾಗಿ. ಯಾಕಂದರೆ ಭಾರತದಲ್ಲಿ 138 ಕೋಟಿ ಜನಸಂಖ್ಯೆ ಇದೆ. ಎಲ್ಲರನ್ನೂ ಕೂಡ ನಾನು ರಿಸರ್ಚ್ ಮಾಡ್ತಾ ಹೋದರೆ ನನಗೆ ಸಮಯ ಸಾಲೋದಿಲ್ಲ, ವರ್ಷಗಳು ಬೇಕಾಗ್ತವೆ. ಮೇ ಬಿ ನಾನು ಏಜ್ ಕೂಡ ಅದಕ್ಕೆ ಸಾಲೋದಿಲ್ಲ ಅನ್ಕೋತೀನಿ. ಅಂಥ ಸಂದರ್ಭದಲ್ಲಿ ಆ ಏರಿಯಾ ದೊಡ್ಡದಿದ್ದಾಗ, ದತ್ತಾಂಶಗಳು ದೊಡ್ಡದಿದ್ದಾಗ ನಾವೇನು ಮಾಡ್ತೀವಿ, ಕೆಲವು ಸ್ಯಾಂಪಲ್ಸ್ಗಳನ್ನು ತಗೊಳ್ತೀವಿ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತಂದರೆ, ನೀವು ಬೇಕರಿಗೆ ವಿಸಿಟ್ ಮಾಡಿದಾಗ ಅನೇಕ ಸ್ವೀಟ್ಗಳಲ್ಲಿ ಇರ್ತವೆ. ಕುಂದಾ ಪೇಡ ಇರುತ್ತೆ, ಕಲಾಕಾನ್ ಇರುತ್ತೆ, ಅನೇಕ ಥರದ ಸ್ವೀಟ್ಗಳು ಇರ್ತವೆ. ಬಟ್ ನಿಮಗೆ ಯಾವುದೋ ಒಂದು ತೊಗೋಬೇಕಾಗಿರುತ್ತೆ. ಮೊದಲು ನೀವೇನು ಮಾಡ್ತೀರಾ, ಸ್ವಲ್ಪ ತೊಗೊಂಡು ಚೆಕ್ ಮಾಡ್ತೀರಾ ಚೆನ್ನಾಗಿದೆಯೋ ಇಲ್ಲ ಅಂತೇಳಿ. ಆ ಸ್ವಲ್ಪ ತೊಗೊಳ್ಳೋದೇ ಸ್ಯಾಂಪಲ್ ಆಗಿರುತ್ತೆ, ಮಾದರಿ ಆಗಿರುತ್ತೆ. ಅದೇ ಥರ ನಿಮ್ಮ ಕ್ಲಾಸಲ್ಲಿ ಒಂದು 80 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಆ 80 ಜನರಲ್ಲಿ 80 ಜನರನ್ನು ಅಧ್ಯಯನ ಮಾಡುವಷ್ಟು ಟೈಮ್ ನನಗಿಲ್ಲ. ಹಾಗಾಗಿ 5-6 ವಿದ್ಯಾರ್ಥಿಗಳನ್ನ ತೊಗೊಂಡು ನಾನೇನು ಮಾಡ್ತೀನಿ, ಅವರ ಮಾರ್ಕ್ಸ್ ಆಗಿರ್ಬೋದು, ಅವರ ಬಿಹೇವಿಯರ್ ಬಗ್ಗೆ ಅಧ್ಯಯನ ಮಾಡಿ ಫೈನಲ್ ಆಗಿ ಒಂದು ಥೀಮ್ ಕೊಡ್ತೀನಿ. ಓಕೆ, ಫಸ್ಟ್ ಇಯರ್ ಕ್ಲಾಸ್ದು ಬಿಹೇವಿಯರ್ ಈ ಥರ ಇದೆ, ಫಸ್ಟ್ ಇಯರ್ದು ಕ್ಲಾಸ್ ಎವರೇಜ್ ಇನ್ಕಮ್ ಅಥವಾ ಎವರೇಜ್ ಮಾರ್ಕ್ಸ್ ಇಷ್ಟಿದೆ ಅಂತ ಹೇಳಿ ಆ 5-6 ಜನ ಇಡೀ ನಿಮ್ಮ ಕ್ಲಾಸನ್ನು ಏನು ಮಾಡ್ದಂಗಾಯಿತು, ರೀಪ್ರೆಸೆಂಟ್ ಮಾಡ್ದಂಗಾಯಿತು. ಇನ್ನೊಂದು ಉದಾಹರಣೆ ಅಂತಂದರೆ, ಎಷ್ಟು ಜನ ಪಬ್ಜಿಯನ್ನು ಆಡ್ತಾ ಇದ್ದಾರೆ, ಅವರ ಬಿಹೇವಿಯರ್ ಏನಂತೇಳಿ ಪಬ್ಜಿ ಪ್ಲೇಯರ್ಸ್ ಬಿಹೇವಿಯರನ್ನು ನಾನು ನೋಡ್ಲಿಕ್ಕೆ ಹೋದಾಗ ಅನೇಕ ಜನರು, ಕೋಟ್ಯಾನುಗಟ್ಟಲೆ ಜನರು ಏನು ಮಾಡ್ತಾ ಇದ್ದಾರೆ, ಪಬ್ಜಿಯನ್ನು ಆಡ್ತಾ ಇದ್ದಾರೆ. ಎಲ್ಲರನ್ನೂ ರಿಸರ್ಚ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು 50-60 ಜನರನ್ನು ನಾನು ಏನು ಮಾಡ್ತೀನಿ ರೀ, ರಿಸರ್ಚ್ ಮಾಡ್ತೀನಿ. ಅದ್ರ ಮೇಲ್ಗಡೆ ಫೈನಲ್ ಆಗಿ ಒಂದು ಕನ್ಕ್ಲೂಷನ್ ಕೊಡ್ತೀನಿ, ಪಬ್ಜಿ ಪ್ಲೇಯರ್ಸ್ ಈ ಥರ ಮುಂದೆ ಆಗ್ತಾರೆ, ಮೆಂಟ್ಲಾಗ್ತಾರೆ ಅಂತ ಹೇಳಿ ನಾನು ಕನ್ಕ್ಲೂಷನನ್ನು ಕೊಡಬಲ್ಲೆ. ಅಂದರೆ ಆ 50-60 ಜನ ಉಳಿದೆಲ್ಲ ಪಬ್ಜಿ ಪ್ಲೇಯರ್ಸನ್ನು ಏನು ಮಾಡ್ದಂಗಾಯ್ತು, ಅವರು ಇಂಡಿಕೇಟ್ ಮಾಡ್ದಂಗಾಯ್ತು ಅಥವಾ ರೆಸ್ಪಾಂಡ್ ಮಾಡ್ದಂಗಾಯಿತು. ಅರ್ಥ ಆಯ್ತಲ್ಲ? ಸ್ಯಾಂಪಲ್ಸ್ ಅಂತಂದರೆ ನಮ್ಮ ಪಾಪ್ಯುಲೇಷನ್, ನಮ್ಮ ಜನಸಂಖ್ಯೆ ಜಾಸ್ತಿ ಇದ್ದಾಗ ಅದರಲ್ಲಿ ಯಾವುದೋ ಒಂದು ವಲಯವನ್ನು, ಕೆಲವು ಜನರನ್ನು ತೆಗೆದುಕೊಳ್ಳುವುದಕ್ಕೆ ಏನಂತ ಕರಿಬೋದಾಗಿದೆ, ನಾನು ಮಾದರಿ ಅಂತ ಕರಿಬೋದಾಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಒನ್, ಗುಡ್ ಸ್ಯಾಂಪಲ್. ಇದರಲ್ಲೇ ನನಗೆ ಗುಡ್ ಮತ್ತು ಬ್ಯಾಡ್ ಸ್ಯಾಂಪಲ್ಸ್ ಅಂತ ಬರ್ತವೆ. ಹಾಗಿದ್ರೆ ಗುಡ್ ಸ್ಯಾಂಪಲ್ ಅಂತಂದರೆ ಏನು? ಸೊ ಗುಡ್ ಸ್ಯಾಂಪಲ್ ಅಂತಂದರೆ ಬೇರೆ ಏನೂ ಅಲ್ಲ. ದ ಫಸ್ಟ್ ಒನ್ ಈಸ್ ಅ good sample. It is a smaller than the population and is capable of providing accurate information about population at lower cost and lesser time. Once again I'll repeat, it is a smaller than the population and is capable of providing accurate information about the population at lower cost and lesser time. I already told you 80 students are there. I don't have time. It will take a good sample, take a lesser time and less cost. 80 students are there, but I took only for 4 samples. Those are the considered as a good samples. The cost of expenditure is very less and time also very less, because if I go for individually for 80 students, it will take more than 1 week for me. But I took only 4 students for the investigation. The expenditure also less here and time also very less here, and they will provide an accurate answer, because 4 students I am also interested and they are also interested to respond to my question. Then we get the accurate information from those people, and those people 4 or 5 people are represent overall your class. That is called a good sample. ಒಂದು
ಒಳ್ಳೆಯ ಮಾದರಿ ಯಾವುದಪ್ಪ ಅಂತಂತಂದರೆ ಹೇಳಿದೆ ನಾನು ಆಲ್ರೆಡಿ, ಕೆಲವರ ಜನರನ್ನು ತಗೊಂಡು ಅವರಿಂದ ಅಕ್ಯುರೇಟ್ ಆದಂಥದ್ದು ನಿರ್ದಿಷ್ಟವಾದ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಇದೇನಾಗುತ್ತೆ, ಹೆಲ್ಪ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಸಮಯ ಕೂಡ ಉಳಿತಾಯ ಆಗುತ್ತೆ, ನಮ್ಮ ದುಡ್ಡು ಕೂಡ ಉಳಿತಾಯ ಆಗುತ್ತೆ. ನಿಮ್ಮ ಕ್ಲಾಸಲ್ಲಿ 80 ಜನ ವಿದ್ಯಾರ್ಥಿಗಳಿದ್ದಾರ, ಪ್ರತಿಯೊಬ್ಬರನ್ನೂ ನಾನು ರಿಸರ್ಚ್ ಮಾಡ್ತಾ ಹೋದರೆ, ಸಮೀಕ್ಷೆ ಮಾಡ್ತಾ ಹೋದರೆ ನನಗೆ 2-3 ವಾರಗಳೇ ಬೇಕಾಗ್ಬೋದು. ಮತ್ತು ಪ್ರತಿಯೊಬ್ಬರಿಗೂ ನಾಷ್ಟ ಮಾಡಿಸ್ಬೇಕ್ರಿ ನಾನು. ಯಾಕಂದರೆ ನಿಮ್ಗೆ ಕ್ವಶನ್ಸ್ ಕೇಳ್ತಾ ಇದ್ದೀನಲ್ಲ, ಅಟ್ಲೀಸ್ಟ್ ಚಾಕ್ಲೇಟ್ ಆದರೂ ಕೊಡಿಸ್ಬೇಕಲ್ಲ ನಿಮಗೆ ನಾನು. ನನ್ನ ಕಾಸ್ಟ್ ಆಫ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ, ದುಡ್ಡು ಹೋಗ್ಬಿಡುತ್ತೆ. ಒಂದು ಚಾಕ್ಲೇಟ್ಗೆ 10 ರೂಪಾಯಿ ಇಟ್ಕೊಂಡ್ರೆ 80 ಜನ ಅಂದರೆ 800 ರೂಪಾಯಿ ಹೋಯಿತು. ಹಾಗಾಗಿ ನಾನು ಏನು ಮಾಡ್ತೀನಿ, 4 ಅಥವಾ 5 ಜನರನ್ನು ಮಾತ್ರ ತೊಗೋತೀನಿ, ಅವ್ರಿಗಷ್ಟೇ ಚಾಕ್ಲೇಟ್ ಕೊಡಿಸ್ತೀನಿ, ಅವರಿಂದ ಇನ್ಫಾರ್ಮೇಷನ್ನ ತೊಗೊಂಡ್ಬಿಡ್ತೀನಿ. ನನ್ನ ಟೈಮ್ ಕೂಡ ಸೇವ್ ಆಯಿತು, ನನ್ನ ದುಡ್ಡು ಕೂಡ ಸೇವ್ ಆಯಿತು. ಅಂತಹ ಮಾದರಿಗಳಿಗೆ ಏನಂತ ಕರಿಬೋದಾಗಿದೆ, ನಾವು ಒಳ್ಳೆಯ ಮಾದರಿಗಳೇ ಅಂತ ಕರಿಬೋದಾಗಿದೆ. ಅರ್ಥ ಆಯ್ತಲ್ಲ? ಗುಡ್ ಸ್ಯಾಂಪಲ್ ಅಂತಂದರೆ ಏನು, ಸ್ಯಾಂಪಲ್ ಅಂತಂದರೆ ಏನು, ಮತ್ತು ಪಾಪ್ಯುಲೇಷನ್ ಅಂತಂದರೆ ಏನು ಅನ್ಬೋದು ಅನ್ನೋದನ್ನು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ಅಥವಾ ಸ್ಯಾಂಪಲ್ ಇರುವಂಥ ವ್ಯತ್ಯಾಸವೇನು? ಪಾಪ್ಯುಲೇಷನನ್ನು ಅವ್ರು ಏನು ಮಾಡಿದ್ದಾರೆ ರೀ, ಬ್ಲೂ ಲೈನಿಂದ ಇಂಡಿಕೇಟ್ ಮಾಡಿದ್ದಾರೆ. ಸ್ಯಾಂಪಲನ್ನು ಅವರು ರೆಡ್ ಲೈನಿಂದ ಇಂಡಿಕೇಟ್ ಮಾಡಿದ್ದಾರೆ. ದೇ ಆರ್ ರಿಪ್ರೆಸೆಂಟೆಡ್ ಪಾಪ್ಯುಲೇಷನ್ ವಿತ್ ದ ಬ್ಲೂ ಲೈನ್ ಆ್ಯಂಡ್ ದೇ ರಿಪ್ರೆಸೆಂಟೆಡ್ ಪಾಪ್ಯುಲೇಷನ್ ವಿತ್ ದ ರೆಡ್ ಲೈನ್. ಇಟ್ ಮೀನ್ಸ್ ಪಾಪ್ಯುಲೇಷನ್ ಸೈಜ್ ಈಸ್ ಬಿಗ್ಗರ್ ದ್ಯಾನ್ ದಿ sample. This means this is your population. We took many samples from the population. Here also one sample, here also one sample, here also one sample, here also one sample. So samples is lesser than the population. Population is always bigger because whole universe is your population. In that universe you take a particular section or a particular community, that is your sample. For example, this is your whole class. 80 students are there. In that 80 students I took a only particular one student, that is called your sample. ಇದು ಸ್ಯಾಂಪಲ್ ಎನ್ನುವುದು ಯಾವಾಗಲೂ ಅಥವಾ ನಿಮ್ಮ ಜನಸಂಖ್ಯೆ ಎಂಬುದು ಯಾವಾಗಲೂ ಮಾದರಿಗಿಂತ ಏನಾಗಿರುತ್ತೆ, ದೊಡ್ಡದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ಲು ಮೇ ಬಿ ಪಾಪ್ಯುಲೇಷನ್ ಅಥವಾ ನಿಮ್ಮ ಜನಸಂಖ್ಯೆ, ನಿಮ್ಮ ಕ್ಲಾಸ್ದು ಸ್ಟ್ರೆಂತ್ ಎಷ್ಟಿದೆ, 80 ಇದೆ. ಆ 80 ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಯನ್ನು ನಾನು ತೊಗೊಂಡ್ರೆ ಅದು ಏನಂತ ಕನ್ಸಿಡರ್ ಆಗುತ್ತೆ ರೀ, ಸ್ಯಾಂಪಲ್ ಅಂತ ಕನ್ಸಿಡರ್ ಆಗುತ್ತೆ. 138 ಕೋಟಿ ಜನಸಂಖ್ಯೆ ಇದೆ, ಅದರಲ್ಲಿ ಕೇವಲ ಕರ್ನಾಟಕದ ಜನಸಂಖ್ಯೆಯನ್ನು ನಾನು ತೊಗೊಂಡ್ರೆ ಅದು ಏನಾಗುತ್ತೆ, ಸ್ಯಾಂಪಲ್ ಅಂತ ಹೇಳಿ ಏನಾಗುತ್ತೆ, ಕನ್ಸಿಡರ್ ಆಗುತ್ತೆ. ಇವೆಲ್ಲವೂ ಕೂಡ ಏನಾಗಿರ್ತವೆ, ಬೇಸಿಕ್ ಕೀ ಟರ್ಮ್ಸ್ ಆಗಿರ್ತವೆ. ಇವುಗಳ ಅರ್ಥ ಆದಾಗ ಮಾತ್ರ ಮುಂದಿನ ತರಗತಿ ನಿಮ್ಗೆ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಟು ಡಿಸ್ಕಸ್ the sources of data, primary data and secondary data. ಸೊ ಮುಂದಿನ ತರಗತಿಯಲ್ಲಿ ಪ್ರಾಥಮಿಕ ದತ್ತಾಂಶ ಅಂತಂದ್ರೆ ಏನು ಮತ್ತು ಮಾಧ್ಯಮಿಕ ದತ್ತಾಂಶ ಅಂದ್ರೆ ಏನು ಅಂತ ಹೇಳಿ ನಾವೇನು ಮಾಡೋಣ, ಮುಂದಿನ ತರಗತಿಯಲ್ಲಿ ಏನು ಮಾಡೋಣ, ಅಧ್ಯಯನ ಮಾಡೋಣ. ಸೊ ಇಲ್ಲಿಗೆ ನಾನು ಇವತ್ತಿನ ತರಗತಿಯನ್ನು ಏನು ಮಾಡ್ತಾ ಇದ್ದೀನಿ ರೀ, ಮುಗಿಸ್ಕೊಡ್ತಾ ಇದ್ದೀನಿ. ರೀಡ್ ವೆಲ್, ಸ್ಟಡಿ ವೆಲ್, ಓಕೆ, ಆ್ಯಂಡ್ ಬಿ ಸೇಫ್, ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.